ಭಗವಂತನ ಗುಣಗಳು ಎಷ್ಟಿದೆ ಅಂತಂತ ಹೇಳಿದರೆ ಇದ್ರಲ್ಲಿ ಬರೀತಾರೆ, ನೀವು ಈ ಒಂದು ಭೂಮಿನ ಪುಡಿ ಪುಡಿ ಮಾಡಿ ಒಂದೊಂದು ಅಣುವನ್ನು ನೀವು ತೆಗೆದ್ರೆ ಎಷ್ಟು ಅಣುಗಳು ಬರ್ಬೋದು? ಅಸಂಖ್ಯವಾದ ಅಣುಗಳು. ಆ ಒಂದೊಂದು ಅಣುವಿಗೆ ಭಗವಂತನ ಒಂದೊಂದು ಗುಣವನ್ನು ನೀವು ಹೋಲಿಸ್ಕೊಂಡು ಹೋಗ್ತಾ ಇದ್ರೆ ಕೊನೆಗೆ ಎಲ್ಲ ಅಣುಗಳು ಖಾಲಿಯಾಗಿ ಹೋಗ್ತವೆ. ಆದರೆ ಭಗವಂತನ ಗುಣಗಳು ಹಾಗೇ ಇರುತ್ತೆ. ಅಷ್ಟು ಗುಣಗಳು ಹೊಂದಿರತಕ್ಕಂಥ ಭಗವಂತ ಕೃಷ್ಣ, ಅವನ ಗುಣವನ್ನು ಅನಂತ ದೇವ ಕೃಷ್ಣನ ಅಥವಾ ಬಲರಾಮನ ಅವತಾರವಾದ ಅನಂತ ಆದಿಶೇಷ, ಸಾವಿರಾರು ಹೆಡೆ ಇರ್ತಕ್ಕಂಥ ಅನಂತ ಶೇಷ, ಸಾವಿರಾರು ಮುಖ ಇರ್ತಕ್ಕಂಥ ಅನಂತ ಶೇಷ ಹಾವು ಈ ಸೃಷ್ಟಿಯ ಮೊದಲಿನಿಂದ ಕೃಷ್ಣನ ಗುಣಗಾನ ಮಾಡ್ತಾ ಇದೆ, ಕೃಷ್ಣನ ಗುಣಗಳನ್ನು ಹೊಗಳ್ತಾ ಇದೆ ಅಂತೆ. ಆದರೆ ಇಲ್ಲಿವರೆಗೂ ಇವತ್ತಿನವರೆಗೂ ಮುಗ್ಸೋಕ್ಕಾಗಿಲ್ಲ. ಅದಕ್ಕಿರಲಿ ಅಷ್ಟು ಗುಣಗಳಿದ್ದಾವೆ ಭಗವಂತ ಕೃಷ್ಣನ. ಅದರಲ್ಲಿ ಕೇವಲ 40 ಗುಣಗಳು ಮಾತ್ರ ಇಲ್ಲಿ ನಮ್ಮ ಒಂದು ಮನುಷ್ಯನ ಒಂದು ಬುದ್ಧಿಯ ಮಿತಿಗೆ ಅರ್ಥವಾಗುವಂಥ ರೀತಿಯಲ್ಲಿ ಯಾರು ಭೂದೇವಿ ಹಸುವಿನ ರೂಪ ಪಡ್ಕೊಂಡು ಹೇಳ್ತಾ ಇದ್ದಾಳೆ. ಯಾಕೆ ಎತ್ತಿನ ರೂಪ ಪಡ್ಕೊಂಡಿರ್ತಕ್ಕಂಥ ಧರ್ಮ ಬಂದು ಕೇಳಿದಾಗ, ಯಾಕೆ ನೀನು ಇಷ್ಟೊಂದು ಸೊರಗೋಗಿದ್ದೀಯಾ, ಯಾಕೆ ನೀನು ಬೇಜಾರು ಮಾಡ್ಕೊಂಡಿದ್ದೀಯಾ, ಯಾಕೆ ನೀನು ದುಃಖದಲ್ಲಿದ್ದೀಯಾ ಅಂತ ಕೇಳಿದಾಗ ಆಗ ಆ ಹಸು ಹೇಳುತ್ತೆ, ಕೃಷ್ಣ ಇಷ್ಟೊಂದು ಗುಣಗಳಿರ್ತಕ್ಕಂತಹ ಗುಣವಾನ್ ಭಗವಾನ್ ಈ ಒಂದು ಧರ್ತಿಯನ್ನು ಬಿಟ್ಟು ಹೋಗ್ತಿದ್ದಂಗೆ ಕಲಿಯ ಪ್ರಭಾವ ಎಲ್ಲ ಕಡೆನೂ ಹೋಗ್ತಾ ಇದೆ, ಎಲ್ಲ ಕಡೆನೂ ಆವರಿಸ್ಕೊಂಡ್ಬಿಟ್ಟಿದೆ. ಹಾಗಾಗಿ ಈ ಒಂದು ಕಲಿಯ ಪ್ರಭಾವನ ನಾನು ನೋಡಿ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ, ದುಃಖ ಆಗ್ತಾ ಇದೆಯಾ ಅಂತ. ಆಗಿನ ಕಾಲದಲ್ಲಿ ಈ ಥರ ಅತಿವೃಷ್ಟಿ ಅನಾವೃಷ್ಟಿ ಇರ್ತಾ ಇರಲಿಲ್ಲ. ಆವಾಗ ಕಾಲಕ್ಕೆ ತಕ್ಕಂತೆ ಮಳೆ ಚಳಿ ಎಲ್ಲ ಬರ್ತಾ ಇತ್ತು. ಇವಾಗ ನಾವು ಚಳಿಗಾಲನ ಮಳೆಗಾಲ ನಮ್ಗೆ ಗೊತ್ತಾನೆ ಆಗ್ತಾ ಇಲ್ಲ. ಬೆಳಗ್ಗೆಯಿಂದ ಮಳೆ ಹೊಡಿತಾ ಇದೆ, ಚಳಿಗಾಲ ಅಂದ್ಕೊಂಡು ನಾವು ಸ್ವೆಟ್ರ್ ಹಾಕೊಂಬಂದ್ರೆ ಅದು ನೆನ್ಕೊಂಡು ಹೋಗ್ತಾ ಇದೆ. ಸೊ ಈ ಥರ ಯಾಕೆ ಆಗ್ತಾಯಿದೆ ಅಂದರೆ ಇದು ಕಲಿಯ ಪ್ರಭಾವ, ಕಲಿಯ ಪುರುಷ. ನಾವು ಯಾವಾಗ ಎಲ್ಲರೂ ಸೇರಿಕೊಂಡು ಒಟ್ಟಿಗೆ ಪಾಪ ಕಾರ್ಯಗಳಲ್ಲಿ ತೊಡಗ್ತೀವೋ ಆಗ ಪ್ರಕೃತಿ ನಮಗೆ ಈ ಒಂದು ಪ್ರಕೃತಿಯ ಸ್ವರೂಪ ಅಂದರೆ ಪ್ರಕೃತಿಯ ಘೋರ ರೂಪ ತೋರಿಸ್ತಾ ಇರುತ್ತೆ. ಕೃಷ್ಣ ಹೇಳ್ತಾರೆ, ಪ್ರಕೃತಿ ನಾನು ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಮಯಾ ದಕ್ಷೇಣ ಪ್ರಕೃತಿ ಸೂಯತೆ ಸಾ ಚರ ಅಚರಂ ಹೇತು ನಾನೇನ ಕೌಂತೆಯ ಜಗದ್ ವಿಪರಿವರ್ತತೆ. ಈ ಪ್ರಕೃತಿಯಲ್ಲಿ ನಾವು ಏನೇನು ಕಾಣಿಸ್ತಾ ಇದೀವೋ, ಪ್ರಾಣಿಗಳು ಪಕ್ಷಿಗಳು ಆಗಿರ್ಬೋದು, ಗಿಡ ಜಂತು, ಬೆಟ್ಟಗಳಾಗಿರ್ಬೋದು, ನದಿಗಳಾಗಿರ್ಬೋದು, ಇದು ಎಲ್ಲ ಕೃಷ್ಣನ ಸೃಷ್ಟಿ. ಕೃಷ್ಣ ಹೇಳ್ತಾನೆ, ಇದು ನನ್ನ ಅಧಿಪತ್ಯದಲ್ಲಿ, ನನ್ನ ನಿರ್ದೇಶನದಲ್ಲಿ, ನನ್ನ ಮಾರ್ಗದರ್ಶನದಲ್ಲಿ ನಡೀತಾ ಇದೆ. ಹಾಗಾದರೆ ಇವತ್ತು ಇಷ್ಟೊಂದು ಎಲ್ಲಿ ಚಂಡಮಾರುತ ಆಗಿದೆ ಬಂಗಾಳ ಕೊಲ್ಲಿಯಲ್ಲಿ, ಇದು ಕೃಷ್ಣನ ಇಚ್ಛೆಯಿಂದ ಆಗಿದೆಯೋ ಇಲ್ವೋ? ಹೌದಾನೆ? ಯಾಕಂದ್ರೆ ಪ್ರಕೃತಿ ಭಗವಂತನ ಹೇಳ್ತಾ ಇದೆ, ನನ್ನ ಒಂದು ಇಚ್ಛೆಯಲ್ಲಿ ನಡೀತಾ ಇದೆ ಅಂದಾಗ ಈ ಚಂಡಮಾರುತ ಕೂಡ ಕೃಷ್ಣನ ಇಚ್ಛೆನೇ ಆಗಿರಬೇಕು. ಹೌದಾ? ಯಾಕೆ ಕೃಷ್ಣ ಈ ಥರ ಚಂಡಮಾರುತ ತರಬೇಕು ನಮಗೆ? ಯಾವಾಗ ನಾವು ಭಗವಂತನ ನಾಮಸ್ಮರಣೆಯನ್ನು ಮರೆತು ಮಾಯಾ ಜಾಲದಲ್ಲಿ ಸಿಕ್ಕಾಕೊಂಡು ನಿದ್ದೆ ಮಾಡ್ತಾ ಇರ್ತೀವೋ, ಆ ನಿದ್ದೆಯಿಂದ ಎಬ್ಬಿಸ್ಲಿಕ್ಕೋಸ್ಕರ ಭಗವಂತ ಈ ಥರ ಅವಾಗವಾಗ ಒಂದು ಪ್ರಕೃತಿಯನ್ನು ಉಪಯೋಗಿಸ್ಕೊಂಡು ನಮ್ಮನ್ನು ಎಚ್ಚೆತ್ತಿಸ್ತಾ ಇರ್ತಾನೆ. ಇವತ್ತು ಇಷ್ಟೆಲ್ಲ ಗುಣಗಳನ್ನು ಇರ್ತಕ್ಕಂಥ ಗುಣವಾನ್ ಭಗವಂತ ಕೃಷ್ಣನ ಗುಣಗಳಿಗೆ ಅನುಸಾರವಾಗಿ ಒಂದೊಂದು ಅವನ ಒಂದು ಮಾಡಿರ್ತಕ್ಕಂತಹ ಲೀಲೆಗಳನ್ನ ಸ್ಮರಣೆ ಮಾಡೋಣ. ಸೊ ಮೊದಲನೇ ಗುಣವಾಗಿ ಸತ್ಯನಿಷ್ಠ ಅಂದರೆ ಟ್ರುತ್ಫುಲ್ನೆಸ್. ಭಗವಂತ ತನ್ನ ಮಾತನ್ನ ಉಳಿಸ್ಕೊಳ್ತಾನೆ. ಯಾವಾಗ?
ಕೃಷ್ಣ ಹೇಳಿರ್ತಾನೆ, ನಾನು ಕುರುಕ್ಷೇತ್ರ ಯುದ್ಧದಲ್ಲಿ ಯುದ್ಧ ಮಾಡಲ್ಲ ನಾನು. ಆ ಒಂದು ಮಾತನ್ನ ಕೃಷ್ಣ ಮುರಿಯೋದಿಲ್ಲ. ಆ ಮಾತನ್ನ ಕೃಷ್ಣ ನಡ್ಸ್ಕೊಂಡು ಹೋಗ್ತಾನೆ. ಟ್ರುತ್ಫುಲ್ನೆಸ್, ಸತ್ಯನಿಷ್ಠ, ಶುಚಿತ್ವ ಅಂದರೆ ಕ್ಲೆನ್ಲಿನೆಸ್. ಭಗವಂತ ಮದುವೆ ಆದ ನಂತರ ದ್ವಾರಕದಲ್ಲಿ 16,108 ರಾಣಿಯರ ಜೊತೆ ಇದ್ರೂ ಸಹ ಪ್ರತಿದಿನ ಬೆಳಗ್ಗೆ ಸೂರ್ಯ ಹುಟ್ಟೋದಕ್ಕಿಂತ 3 ಗಂಟೆ ಮುಂಚೆ, 3 ಗಂಟೆ ನಂತರ ಅಲ್ಲ, ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನ ಹಾಕೊಂಡು ಧ್ಯಾನ ಮಾಡ್ತಾ ಇದ್ರು ಭಗವಂತ ಕೃಷ್ಣ. ಶುಚಿತ್ವ, ಶೌಚ್ಯತೆ, ಕ್ಲೆನ್ಲಿನೆಸ್. ನೋಡಿ, ಕೃಷ್ಣ ಭಗವಂತ ನಮಗೆ ತೋರಿಸ್ತಾ ಇದ್ದಾನೆ ಯಾವ ಥರ ಜೀವನ ಮಾಡಬೇಕು. ಸೂರ್ಯ ಹುಟ್ಟಕ್ಕಿಂತ ಮುಂಚೆ, ಅದು ಬ್ರಹ್ಮ ಮುಹೂರ್ತ ಅಂತ ಕರೀತಾರೆ. ಆ ಒಂದು ಸಂದರ್ಭ, ಆ ಒಂದು ಮುಹೂರ್ತದಲ್ಲಿ ದಿನಕ್ಕೆ ಒಟ್ಟು 30 ಮುಹೂರ್ತಗಳಿರ್ತವೆ. ಒಂದು ಮುಹೂರ್ತದ ಸಮಯ 48 ನಿಮಿಷ. ಆ ಥರ ಅದರಲ್ಲಿ ಶ್ರೇಷ್ಠವಾದಂಥ ಮುಹೂರ್ತ ಅಂದರೆ ಬ್ರಹ್ಮ ಮುಹೂರ್ತ. ಯಾರು ಸೂರ್ಯ ಹುಟ್ಟಕ್ಕಿಂತ ಮುಂಚೆ ಎದ್ದು ಭಗವಂತ ನಾಮಸ್ಮರಣೆ, ಭಗವಂತನ ಧ್ಯಾನ, ಭಗವಂತನ ಆರಾಧನೆಯಲ್ಲಿ ತೊಡಗಿರ್ತಾರೋ ಅಂಥವರ ಆಯಸ್ಸು ವೃದ್ಧಿ ಆಗುತ್ತೆ. ಅದೇ ಸೂರ್ಯ ಹುಟ್ಟಿದಾಗ ಯಾರು ನಿದ್ದೆ ಹೊಡಿತಾ ಇರ್ತಾರಲ್ವ, ಅವರ ಆಯಸ್ಸು ಕಡಿಮೆ ಆಗುತ್ತೆ. ಸೂರ್ಯ ಅವರ ಆಯಸ್ಸನ್ನ ತಗೊಂಡೋಗ್ತಾನಂತೆ. ಸೊ ಹಾಗಾಗಿ ದಿನ ಬೆಳಗ್ಗೆ ಎದ್ದು ಭಗವಂತನ ನಮಗೆ ತೋರಿಸಿರ್ತಕ್ಕಂಥ ಮಾರ್ಗ, ಎದ್ದು ಸ್ನಾನ ಮಾಡಿ ಶುಭ್ರವಾದ ಸ್ವಚ್ಛವಾದ ಬಟ್ಟೆ ಹಾಕ್ಕೊಂಡು ಧ್ಯಾನ ಮಾಡಬೇಕಂತ ಹೇಳ್ತಾರೆ. ನೆಕ್ಸ್ಟು, ಮತ್ತೊಬ್ಬರ ದುಃಖವನ್ನು ಸಹಿಸದಿರುವುದು. ಬೇರೆಯವ್ರಿಗೆ ದುಃಖ ಆದರೆ ಭಗವಂತ ಸಹಿಸೋದಿಲ್ಲ ಅಂತೆ. ಆದರೆ ನಮ್ಮ ವೈರಿಗಳಿಗೆ ದುಃಖ ಆದರೆ ನಮಗೆ ಖುಷಿ ಆಗುತ್ತೆ. ಪರದುಃಖ ಸುಖಿ. ಆದರೆ ಭಗವಂತನ ಭಕ್ತರು, ಆದರೆ ಭಗವಂತ ಪರದುಃಖ ದುಃಖಿ ಅಥವಾ ಪರಸುಖ ಸುಖಿ. ಇನ್ನೊಬ್ರಿಗೆ ಸುಖ ಕಂಡ್ರೆ ಅವ್ರಿಗೆ ಸುಖ ಆಗುತ್ತೆ, ಭಗವಂತನಿಗೆ ಖುಷಿ ಆಗುತ್ತೆ. ಇನ್ನೊಬ್ರಿಗೆ ದುಃಖ ಕಂಡ್ರೆ ನಮಗೆ ದುಃಖ ಆಗುತ್ತೆ. ಅದು ಭಗವಂತ ಮತ್ತು ಭಗವಂತನ ಭಕ್ತರ ಒಂದು ದಿವ್ಯವಾದ ಗುಣ. ಇಲ್ಲಿ ಭಗವಂತ ಹೇಳ್ತಾರೆ, ಹೇಗೆ ದ್ರೌಪದಿ ದುಃಖದಲ್ಲಿದ್ದಾಗ ಭಗವಂತ ಆ ಒಂದು ದುಃಖವನ್ನು ತಡ್ಕೊಳ್ದೇನೆ ಬಂದು ದ್ರೌಪದಿಗೆ ಸಹಾಯ ನೀಡ್ತಾನೆ, ಹೌದಾನೆ? ಹಾಗಾಗಿ ಭಗವಂತನಿಗೆ ಮತ್ತೊಬ್ಬರ ದುಃಖವನ್ನು ನೋಡ್ಲಿಕ್ಕೆ ಇರ್ಲಿಕ್ಕೆ ಆಗಲ್ಲ. ಹಾಗಾದ್ರೆ ನಾವು ಇವತ್ತು ಎಷ್ಟೊಂದು ದುಃಖದಲ್ಲಿದ್ದೀವಿ ಸ್ವಾಮಿ, ಕೃಷ್ಣ ಬರ್ತಾನೆ ಇಲ್ಲ ಅಂತ ನೀವು ಕೇಳ್ಬೋದು. ಕೃಷ್ಣ ಬಂದಿದ್ದಾನೆ ನಮಗೆ. ಯಾವುದ್ರ ಮೂಲಕ? ಹರಿನಾಮದ ಮೂಲಕ. ಕೃಷ್ಣ ಅಂತಂದರೆ ನಿಮ್ಮ ಮುಂದೆ ಕೃಷ್ಣ ಅವಾಗ ಇದ್ದೇ ಇರ್ತಾರೆ ಅಂತ ಅರ್ಥ. ನೀವು ಕೃಷ್ಣನ ನೋಡದೇ ಇರ್ಬೋದು, ಆದರೆ ಕೃಷ್ಣನ ನಾಮ, ರೂಪ, ಗುಣ ಎಲ್ಲದೂ ಒಂದೇನೆ. ಕೃಷ್ಣನ ನೀವು ಹೇಗೆ ಮುಟ್ಟುತ್ತೀರೋ ಹಾಗೆ ಭಗವಂತ ನಾಮಸ್ಮರಣೆ ಮಾಡಿದ್ರು ಕೂಡ ಕೃಷ್ಣನ ನೀವು ಮುಟ್ಟಿದಂಗೆನೆ. ಸೊ ಯಾರು ಭಗವಂತ ನಾಮಸ್ಮರಣೆ ಮಾಡ್ತಾ ಇರ್ತಾರೋ ಅಂಥವರಿಗೆ ಭಗವಂತ ಯಾವುದೇ ಸಂದರ್ಭದಲ್ಲೂ ಕೂಡ ಬಂದು ಸಹಾಯ ಮಾಡೇ ಮಾಡ್ತಾರೆ. ಕೊನೆಗೆ 4ನೇದು, ಕೋಪವನ್ನು ನಿಯಂತ್ರಿಸುವ ಶಕ್ತಿ ಕೃಷ್ಣನಿಗೆ. ಶಿಶುಪಾಲನಾಗಿ ಕೃಷ್ಣನ ಮೇಲೆ ಎಷ್ಟೆಲ್ಲ ಆಪಾದನೆ ಮಾಡ್ತಾನೆ, ಎಷ್ಟೆಲ್ಲ ತಪ್ಪು ಹೊರಿಸ್ತಾನೆ ಕೃಷ್ಣನಿಗೆ, ಮಾಡದೇ ಇರ್ತಕ್ಕಂಥ ತಪ್ಪುಗಳನ್ನ. ಆದರೂ ಕೃಷ್ಣ ಒಂದು ಸ್ವಲ್ಪನೂ ಕೂಡ ಕೋಪ ಮಾಡ್ಕೊಳ್ಳೋದೇ ಇಲ್ಲ. ಯಾಕೆಂದರೆ ಕೃಷ್ಣ ಆ ಒಂದು ರಾಜಸೂಯ ಯಜ್ಞಕ್ಕೆ ಅಧಿಪತಿಯಾಗಿ ಕುಂತ್ಕೊಂಡಿರ್ಬೇಕಾದ್ರೆ ಕೃಷ್ಣ ಯಾವುದೇ ಒಂದು ಕೋಪ ಮಾಡ್ಕೊಳ್ದೇನೆ ಎಲ್ಲ ತನ್ನ ಮೇಲೆ ಮಾಡ್ತಿರ್ತಕ್ಕಂಥ ಆಪಾದನೆಗಳನ್ನ ಸಹಿಸ್ಕೊಳ್ತಾನೆ. ಅದು ಭಗವಂತನ ಒಂದು ಶ್ರೇಷ್ಠ ಗುಣ. 4ನೇದು, ಆತ್ಮತೃಪ್ತಿ. ಆತ್ಮತೃಪ್ತಿ ಅಂದರೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್. ಭಗವಂತನಿಗೆ ಏನು ಬೇಕಾಗಿಲ್ಲ, ಅವನು ತೃಪ್ತನಾಗಿರ್ತಕ್ಕಂಥ ವ್ಯಕ್ತಿ. ಆದ್ರೂ ಕೂಡ ಏನಾದರೂ ನಾವು ಏನಾದರೂ ಮಾಡಿದ್ರೆ ಭಗವಂತನಿಗೆ ಸೇವೆ ಆಗಲಿ, ಅವನ ನಾಮಜಪ ಆಗಲಿ, ಭಗವಂತ ಅದನ್ನು ಹೊಗಳ್ತಾರೆ, ಭಗವಂತ ಅದನ್ನು ಸ್ವೀಕರಿಸ್ತಾರೆ. ಇಲ್ಲಾಂದರೆ ಭಗವಂತನಿಗೆ ಏನು ಬೇಸರನೇ ಇಲ್ಲ. ದಿನ ನೀವು ಭಗವಂತನಿಗೆ ನೈವೇದ್ಯ ಮಾಡಿ ಹಾಕಿದರೆ ಮಾತ್ರ ಭಗವಂತ ತಿಂದು ಸ್ವಲ್ಪ ದಷ್ಟಪುಷ್ಟವಾಗಿರ್ತಾರೆ ಅನ್ಕೊಬಹುದು. ಇಲ್ಲ, ಭಗವಂತನಿಗೆ ಹೊಟ್ಟೆ ಹಸಿವೆ ಇಲ್ಲ, ಏನೋ ನೀವು ಪ್ರೀತಿಯಿಂದ ಮಾಡ್ತಿದ್ದೀರಾ, ಕೊಡ್ತಾ ಇದ್ದೀರ ಅನ್ನೋ ಒಂದು ಉದ್ದೇಶದಿಂದ ತಗೊಳ್ತಾರೆ. ಹಾಗಾಗಿ ಭಗವಂತ ಈಸ್ ಆತ್ಮತೃಪ್ತರು ಅವರು. ಹಾಗೆ ಪ್ರಾಮಾಣಿಕತೆ.
ಮೀನ್ಸ್ ಹಾನೆಸ್ಟಿ. ಕೃಷ್ಣ ಭಗವದ್ಗೀತೆಯನ್ನು ಅರ್ಜುನಿಗೆ ಪ್ರಾಮಾಣಿಕತೆಯ ರೂಪದಲ್ಲಿ ಕೊಡ್ತಾರೆ. ಅರ್ಜುನ, ನಿನ್ನ ಡ್ಯೂಟಿ ಏನು, ನಿನ್ನ ಕರ್ತವ್ಯ ಏನಂತ ಕೃಷ್ಣ ಪ್ರಾಮಾಣಿಕವಾಗಿ ಅರ್ಜುನಂಗೆ ಭಗವದ್ಗೀತೆಯಲ್ಲಿ ತಿಳಿಸಿದ್ದಾರೆ. ಅದು ಭಗವಂತನ ಒಂದು ಪ್ರಾಮಾಣಿಕತೆಯ ಗುಣ. ಮಾನಸಿಕ ಸ್ಥಿರತೆ ಅಂದರೆ ಮನಸ್ಸನ್ನು ಹತೋಟಿಲಿಟ್ಕೊಳ್ಳೋದು. ಹೇಗೆ ಭಗವಂತ ಎಂತಹ ದೊಡ್ಡ ಮಹಾಭಾರತ ಯುದ್ಧ ನಡೀತಿರ್ಬೇಕಾದ್ರೂ ಕೂಡ ಯಾವುದೇ ಒಂದು ಮನಗೊಂದೇನೆ ಮನವನ್ನು ಸ್ಥಿರವಾಗಿ ಇಟ್ಕೊಂಡು ಇಡೀ ಸಹ ಎಲ್ಲ ಪಾಂಡವರನ್ನು ಒಂದು ನಿರ್ದೇಶನದಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅದು ಭಗವಂತನ ಮಾನಸಿಕ ಸ್ಥಿರತೆಯ ಒಂದು ಸಂಕೇತ. ಇಂದ್ರಿಯ ನಿಗ್ರಹ ಅಂದರೆ ನಮ್ಮ ಒಂದು ಇಂದ್ರಿಯಗಳನ್ನ ನಿಯಂತ್ರಿಸ್ತಕ್ಕಂಥದ್ದು. ಭಗವಂತ ಒಬ್ಬ ಯುವಕ, ಸುತ್ತಲೂ ಎಷ್ಟೊಂದು ಯುವತಿಯರಿರ್ತಾರೆ, ಗೋಪಿಯಂದಿರು, ತುಂಬ ಸುಂದರವಾಗಿರ್ತಂಥ ಗೋಪಿಯರಿದ್ರು ಕೂಡ ಭಗವಂತ ಯಾವುದೇ ಸಂದರ್ಭದಲ್ಲೂ ಇಂದ್ರಿಯಗಳನ್ನ ನಿಗ್ರಹ ಮಾಡ್ಕೊಂಡಿರ್ತಾರೆ ಹೊರತು ಅವರು ಇಂದ್ರಿಯ ತೃಪ್ತಿಗೋಸ್ಕರ ಹೋಗೋದಿಲ್ಲ. ಅದು ಭಗವಂತನ ಒಂದು ಶ್ರೇಷ್ಠ ಶಕ್ತಿ, ಹೌದಾ? ಆದರೆ ಕಲಿಯುಗದಲ್ಲಿ ನೋಡಿ, ಯಾವುದರೊಬ್ಬ ಸುಂದರವಾದ ಹುಡುಗ ನೋಡಿದ್ರೆ ಆಯಿತು, ಅದೇ ಒಬ್ಬ ಸುಂದರವಾದ ಹುಡುಗ ಒಬ್ಬ ಹುಡುಗಿ ನೋಡಿದ್ರೆ ಗೊತ್ತಾಯಿತು. ಆದರೆ ಇಲ್ಲಿ ಭಗವಂತ ಎಷ್ಟು ಸಾವಿರ ಗೋಪಿಯಂದ್ರು ಬಂದ್ರೂ ಸಹ ಅವನು ಆಚರಣೆ ಆಗೋದಿಲ್ಲ. ಅದು ಭಗವಂತನ ಒಂದು ಇಂದ್ರಿಯನ್ನು ನಿಗ್ರಹ ಮಾಡ್ತಕ್ಕಂಥ ಶಕ್ತಿ. ಹಾಗೆ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ. ಕೃಷ್ಣ ತಾನು ಒಬ್ಬ ಜವಾಬ್ದಾರಿಯುತನಾಗಿ ಅರ್ಜುನನ ಸಾರಥಿಯಾಗಿ ಇಡೀ ಒಂದು ಕುರುಕ್ಷೇತ್ರ ಯುದ್ಧವನ್ನು ನೋಡ್ಕೊಳ್ತಾರೆ. ನೋಡಿ, ಅದು ಜವಾಬ್ದಾರಿ ಅಂದರೆ. ಕೊನೆಗೆ ಸಮಭಾವ ಅಂದರೆ ಸಮಾನಾಗಿ ನೋಡ್ತಕ್ಕಂಥದ್ದು. ಪೂತನ ಅಂತಕ್ಕಂಥ ರಾಕ್ಷಸಿ ಕೃಷ್ಣನ ಒಬ್ಬ ಸಾಯಿಸ್ಲಿಕ್ಕೆ ತನ್ನ ಎದೆ ಮೇಲೆ ವಿಷವನ್ನು ಹಾಕೊಂಡು ಹೋಗಿರ್ತಾಳೆ. ಆ ಮಗುನ ಎತ್ಕೊಂಡು ಕೃಷ್ಣನಿಗೆ ಹಾಲು ಉಣಿಸ್ಬೇಕು, ಹಾಲು ಉಣಿಸೋ ರೂಪದಲ್ಲಿ ತನ್ನ ಎದೆ ಮೇಲಿರ್ತಕ್ಕಂಥ ವಿಷನು ಕೂಡ ಮಗು ತಗೊಂಡ್ರೆ ಮಗು ಸತ್ತೋಗುತ್ತೆ ಅನ್ನೋ ಒಂದು ಉದ್ದೇಶ ಹಿಡ್ಕೊಂಡು ಬಂದಿರತಕ್ಕಂಥ ಆ ಒಂದು ಪೂತನೆಗೆ ಭಗವಂತ ನನಗೆ ಹಾಲು ಉಣಿಸಿದ್ಲಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅವಳಿಗೆ ಮೋಕ್ಷ ಕೊಡ್ತಾನೆ ಕೃಷ್ಣ. ಅದು ಕೃಷ್ಣನ ಸಮಾನತೆ. ಕೃಷ್ಣ ಅನ್ಕೋಬೋದು, ನನ್ನ ರಾಕ್ಷಸಿ ನನಗೆ ಸಾಯಿಸಕ್ಕೆ ಬಂದಿದ್ಲಲ್ಲ ಅಂತೇಳಿ ಕೃಷ್ಣ ಅವಳನ್ನ ಸಾಯಿಸಿ ಯಾವುದೋ ಒಂದು ನರಕಕ್ಕೆ ತಳ್ಬೋದಿತ್ತು. ಆದರೆ ಭಗವಂತ ಆ ಥರ ಮಾಡಲೇ ಇಲ್ಲ. ಅದು ಭಗವಂತನ ಸಮಾನತೆ. ಭಕ್ತರಿಗೂ ಕೂಡ ಭಗವಂತ ಮೋಕ್ಷ ಕೊಡ್ತಾನೆ, ರಾಕ್ಷಸ ಕೂಡ ಭಗವಂತ ಮೋಕ್ಷ ಕೊಡ್ತಾನೆ. ಸೊ ಇದರಿಂದ ಅರ್ಥ ಆಗೋದೇನು ನಮಗೆ? ಕೃಷ್ಣನ ಬಳಿಗೆ ಹೋಗಿ ರಾಕ್ಷಸರಾಗಿ ಹೋಗ್ಬೋದು, ಇಲ್ಲ ಕೃಷ್ಣ ಭಕ್ತರಾಗಿ ಹೋಗ್ಬೋದು. ಆದರೆ ರಾಕ್ಷಸ ಆಗೋದು ತುಂಬ ಕಷ್ಟ, ಭಕ್ತರಾಗೋದು ತುಂಬ ಸುಲಭ, ಹೌದಾ? ಹಾಗಾಗಿ ಭಕ್ತರಾಗಿ ಭಗವಂತನ ಬಳಿಗೆ ಯಾರು ಹೋಗ್ತಾರೆ ಅವರಿಗೆ ಭಗವಂತ ಖಂಡಿತವಾಗ್ಲೂ ಮೋಕ್ಷ ಕೊಟ್ಟೇ ಕೊಡ್ತಾರೆ. ಕೊನೆಗೆ ಸಹಿಷ್ಣುತೆ ಅಂದರೆ ಟಾಲರೆನ್ಸ್, ಸಹನೆ, ಹೌದಲ್ವಾ? ಎಂಥ ಸಹನೆ ಅಂದರೆ ಕೃಷ್ಣನ್ಗೆ ಒಬ್ಬ ಸಂದೇಶಕನಾಗಿ ಹೋಗಿ ಪಾಂಡವರ ಪರವಾಗಿ ಕೌರವರ ನಡುವೆ ನಿಂತ್ಕೊಂಡು ಹೇಳ್ತಾನೆ, ಪಾಂಡವರಿಗೆ ಕೇವಲ ಒಂದು 5 ಹಳ್ಳಿಗಳನ್ನ ಕೊಡಿ. ಆದರೆ ಆ ಒಂದು ಸಂದರ್ಭದಲ್ಲಿ ದುರ್ಯೋಧನ ತನ್ನ ದುಸ್ಸಾಹಸನ ಮಾಡಿ ಅವನ ಕೃಷ್ಣನ ಬಂದಿ ಮಾಡ್ಲಿಕ್ಕೆ ಹೋಗ್ತಾರೆ. ಆದರೂ ಕೂಡ ಕೃಷ್ಣ ಆ ಸಂದರ್ಭದಲ್ಲಿ ಸಹನೆಯಾಗೇ ಇರ್ತಾರೆ. ಯಾವುದೇ ಕಾರಣಕ್ಕೂ ಅವರು ಆ ಸಹನೆಯನ್ನು ಕಳ್ಕೊಳ್ಳೋದಿಲ್ಲ. ಅದು ಭಗವಂತನ ಇನ್ನೊಂದು ಮಹತ್ವದ ಗುಣ. ಆಮೇಲೆ ಸಮಾನತೆ ಅಂತಂದರೆ ಇಕ್ವಾನಿಮಿಟಿ. ಎಂತಹ ಒಂದು ಕಷ್ಟದ ಸನ್ನಿವೇಶ ಬಂದ್ರೂ ಸಹ ಭಗವಂತ ಅದನ್ನು ಸಮನಾಗಿ ಸ್ವೀಕರಿಸ್ತಕ್ಕಂಥ ಒಂದು ಗುಣ. ಕಂಸ ಎಷ್ಟೊಂದು ರಾಕ್ಷಸನ ಕಳಿಸ್ಕೊಟ್ರು, ಆದರೆ ಕೃಷ್ಣ ಅವ್ರನ್ನ ಯಾವುದೇ ಒಂದು ಭಯ ಇಲ್ದೇ, ಯಾವುದೇ ಒಂದು ಆತಂಕವಿಲ್ದೇ ಅವ್ರನ್ನ ಸ್ವೀಕರಿಸ್ತಾನೆ. ಕಂಸನ ಎಷ್ಟೇ ರಾಕ್ಷಸನ ಕಳಿಸೋದು ಕೂಡ ಕಂಸನ ಮೇಲೆ ಕೃಷ್ಣ ಯಾವುದೇ ಒಂದು ಕೋಪ ಮಾಡ್ಕೊಳ್ದೇನೆ ಎಲ್ಲ ರಾಕ್ಷಸರನ್ನ ಸಾಯಿಸಾಕ್ತಾ ಇರ್ತಾನೆ. ಅದು ಕೃಷ್ಣನ ಸಮಾನತೆ. ಶ್ರದ್ಧೆ ಭಗವಂತನ ಇನ್ನೊಂದು ಗುಣ.
ನಾವೇನೇ ಭಗವಂತನ ಬಗ್ಗೆ ನಾವು ಭಗವಂತನ ಗುಣಗಾರ ಮಾಡಿದ್ರೂ ಸಹ ಭಗವಂತ ನಮ್ಮನ್ನು ಅದು ಆ ಒಂದು ನಾವು ಮಾಡಿರ್ತಕ್ಕಂಥ ಭಕ್ತಿ ಸೇವೆಯನ್ನು ನೆನೆಸ್ಕೊಳ್ತಾನೆ. ಗಜೇಂದ್ರ ತನ್ನ ಇಂದಿನ ಜನ್ಮದಲ್ಲಿ ಒಬ್ಬ ರಾಜನಾಗಿ ಭಗವಂತನ ಮೇಲೆ ತಪಸ್ಸು ಮಾಡಿರ್ತಾನೆ. ಆದರೆ ಮುಂದಿನ ಜನ್ಮದಲ್ಲಿ ಒಬ್ಬ ಆನೆಯಾಗಿ ಹುಟ್ಟಿರ್ತಾನೆ ಗಜೇಂದ್ರ. ಆದರೆ ಆ ಆನೆ ಯಾವಾಗ ಒಂದು ಮೊಸಳೆಗೆ ಸಿಕ್ಕಾಕೊಳ್ಳುತ್ತೋ ಆಗ ಆನೆಗೆ ಭಗವಂತ ನನಗೆ ರಕ್ಷಣೆ ಕೊಡು ಅಂತ ಕೇಳಿದಾಗ, ಆ ಒಂದು ಶ್ರದ್ಧೆಯಿಂದ ಕೇಳಿದಾಗ ಭಗವಂತ ಬಂದು ಅದಕ್ಕೆ ರಕ್ಷಣೆ ಕೊಡ್ತಾನೆ. ಫೇತ್ಫುಲ್ನೆಸ್ ಅದು ಭಗವಂತನ ಇನ್ನೊಂದು ಗುಣ. ಆಮೇಲೆ ಜ್ಞಾನ, ನಾಲೆಡ್ಜ್. ಭಗವಂತನ ಕೊಟ್ಟಿರ್ತಕ್ಕಂಥ ಜ್ಞಾನ, ಭಗವದ್ಗೀತೆ ಎಲ್ಲ ಜ್ಞಾನಗಳಿಗೂ ಶ್ರೇಷ್ಠವಾದಂಥದ್ದು. ಅದ್ರ ಮುಂದೆ ಮತ್ಯಾವ ಜ್ಞಾನ ಇಲ್ಲ. ಯಾಕಂದರೆ ಸಾಕ್ಷಾತ್ ಭಗವಂತನೇ ಬಂದು ಕೊಟ್ಟಿರ್ತಕ್ಕಂಥ ಜ್ಞಾನ. ಹಾಗಾಗಿ ಅದೊಂದು ಜ್ಞಾನ, ಇದೊಂದು ಭಗವಂತನ ಗುಣ. ಆಮೇಲೆ ಇಂದ್ರಿಯ ಸುಖ ಆಸಕ್ತಿ ಇಲ್ಲದಿರುವುದು. ಭಗವಂತನಿಗೆ ಇಂದ್ರಿಯ ತೃಪ್ತಿ ಪಡಿಸ್ಕೋಬೇಕು, ಇಂದ್ರಿಯಗಳನ್ನ ನಾವು ರಂಜಿಸ್ಬೇಕು ಅಂತಕ್ಕಂಥ ಆಸಕ್ತಿನೇ ಇಲ್ಲ ಅಂತೆ. ಇಂದ್ರಿಯ ತೃಪ್ತಿಗಳಲ್ಲಿ ಅವನಿಗೆ ನಿರಾಸಕ್ತಿ. ನಮಗೆ ಆ ಒಂದು ಗುಣ ತುಂಬ ಕಡಿಮೆ. ನಮಗೆ ಯಾವಾಗಲೂ ಸದಾ ನಮ್ಮ ಇಂದ್ರಿಯಗಳು ನಮ್ಗೆ ಕೇಳ್ತಾ ಇರುತ್ತೆ, ಏನಾದರೂ ಒಂದು ಕೊಡು. ಕಣ್ಣು ಏನಾದ್ರು ಕೇಳ್ತಾ ಇರುತ್ತೆ, ಇವತ್ತು ಏನಾದ್ರು ನೋಡೋಣ. ಕಿವಿ ಏನಾದರೂ ಒಂದು ಕೇಳೋಣ. ನಾಲ್ಗೆ ಏನಾದ್ರು ಒಂದು ತಿನ್ನೋಣ, ಏನಾದ್ರು ಒಂದು ಮಾತಾಡೋಣ ಅಂತ ಇರುತ್ತೆ ಯಾವಾಗಲೂ ನಮ್ಮ ಇಂದ್ರಿಯಗಳು. ಆದರೆ ಭಗವಂತನ ಇಂದ್ರಿಯಗಳು ಆ ಥರ ಅಲ್ಲವೇ ಅಲ್ಲ. ಭಗವಂತ ಸದಾ ಇಂದ್ರಿಯಗಳನ್ನ ಹತೋಟಿಲಿ ಇಟ್ಕೊಂಡು ನಿಗ್ರಹ ಮಾಡಿಕೊಂಡು ಆ ಒಂದು ಇಂದ್ರಿಯ ತೃಪ್ತಿಗಳು ಇಲ್ಲದೇ ಭಗವಂತ ಇರ್ತಾರೆ. ಅದು ಭಗವಂತನ ಒಂದು ದಿವ್ಯವಾದ ಗುಣ. ಕೊನೆಗೆ ನಾಯಕತ್ವ. ಭಗವಂತ ಇಡೀ ಕುರುಕ್ಷೇತ್ರಕ್ಕೆ ಪಾಂಡವರ ಒಬ್ಬ ನಾಯಕನಾಗಿ, ಸಾರಥಿಯಾಗಿ ಅವರ ಪಾಂಡವರನ್ನ ಸನ್ಮಾರ್ಗದಲ್ಲಿ ತೆಗೆದುಕೊಂಡು ಹೋಗಿ ಕೊನೆಗೆ ಪಾಂಡವರನ್ನ ಜಯಶಾಲಿಯಾಗಿ ಮಾಡಿಸ್ತಾನೆ. ಅದು ನಿಜವಾದ ನಾಯಕತ್ವ. ಆಮೇಲೆ ಶೌರ್ಯ, ಭಗವಂತನ ಶೌರ್ಯ. ಎಷ್ಟು ಭಗವಂತ ಶೌರ್ಯ ಹೊಂದಿದ್ದಂತಂದರೆ, ಚಿಕ್ಕ ವಯಸ್ಸಲ್ಲೇ ತನ್ನ ಮೇಲೆ ಬಂದಿರ್ತಕ್ಕಂಥ ಎಷ್ಟೊಂದು ರಾಕ್ಷಸರನ್ನ ಹೊಡೆದಾಕ್ತಾನೆ. ಒಂದು ಆನೆ ಬರುತ್ತೆ, ಕುವಲಯ ಪೀಡ ಅಂತ, ಅದು 10,000 ಆನೆಗಳಿಗೆ ಸಮ. ಆ ಒಂದು ಆನೆ ಭಗವಂತನ ಮೇಲೆ ಅಟ್ಯಾಕ್ ಮಾಡಿದ ಕೃಷ್ಣನ ಮೇಲೆ, ಕೃಷ್ಣ ತನ್ನ ಕೌಶಲ್ಯದಿಂದ, ತನ್ನ ಸ್ಥೈರ್ಯದಿಂದ, ಶೌರ್ಯದಿಂದ ಅದನ್ನು ಸದೆಬಡಿದು ಅದನ್ನು ಸಾಯಿಸ್ತಾನೆ. ಅದು ಕೃಷ್ಣನ ಶೌರ್ಯತ್ವವನ್ನು ತೋರಿಸುತ್ತೆ. ಆಮೇಲೆ ತೇಜಸ್ಸು ಅಂದರೆ ಇನ್ಫ್ಲುಯೆನ್ಸ್. ಕೃಷ್ಣನ ಇನ್ಫ್ಲುಯೆನ್ಸ್ ಎಷ್ಟು ಪವರ್ಫುಲ್. ಯಾರಾದರೂ ಏನಾದ್ರು ಒಂದು ಕೆಲಸ ಆಗ್ಬೇಕಂತಂದರೆ ಹೋಗ್ಬಿಟ್ಟು ನಾನು ನರೇಂದ್ರ ಮೋದಿ ನಮಗೆ ಗೊತ್ತುರಿ ಅಂತ ಹೇಳಿದ್ರೆ ಆಯಿತು, ಕೆಲಸ ಇಮಿಡಿಯೇಟಾಗಿ ಆಗೋಗ್ಬಿಡುತ್ತೆ. ನಮಗೆ ಚೀಫ್ ಮಿನಿಸ್ಟರ್ ಗೊತ್ತುರಿ ಅಂತ ಹೇಳಿದ್ರೆ ಸಾಕು. ನೀವು ಯಾರಾದ್ರೂ ಜನ ಇವಾಗ ರೋಡಲ್ಲಿ ಬೈಕ್ ಹೊಡ್ಕೊಂಡು ಹೋಗ್ತಾರೆ, ಕಾರ್ ಹೊಡ್ಕೊಂಡು ಹೋಗ್ತಾ ಇರ್ತಾರೆ, ಸಡನ್ನಾಗಿ ಪೊಲೀಸ್ ಹಿಡಿತಾರೆ. ಎಲ್ಲಿ ನಿಮ್ಮದು ಡ್ರೈವಿಂಗ್ ಲೈಸೆನ್ಸ್ ತೋರಿಸಿದ್ರೆ ಡ್ರೈವಿಂಗ್ ಲೈಸೆನ್ಸ್ ಮನೇಲಿ ಬಿಟ್ಟು ಬಂದುಬಿಟ್ಟಿರ್ತಾರೆ. ಅದನ್ನು ಒಪ್ಕೊಳ್ಳೋದೇನೆ ನಾನು ಯಾರು ಗೊತ್ತಾ, ನಮ್ಮ MLA ಅವ್ರ ಅಣ್ಣನ ಮಗ. ಇನ್ಫ್ಲುಯೆನ್ಸ್ ಅಲ್ವಾ? ಆದರೆ ಇಲ್ಲಿ ಕೃಷ್ಣನ ಇನ್ಫ್ಲುಯೆನ್ಸ್ ಎಷ್ಟು ಪವರ್ಫುಲ್ ಅಂದರೆ, ನಿಮ್ಮನ್ನು ಯಾವಾಗ ಯಮರಾಜ ಬಂದು ಹಿಂಗೆ ಇಟ್ಕೊಳ್ತಾರೋ ಅವಾಗ ಹೇಳ್ಬೇಕು, ಯಾರು ಗೊತ್ತಾ ನಾನು ಕೃಷ್ಣನ ಭಕ್ತ ಅಷ್ಟೇ. ಸೊ ಇದು ಭಗವಂತನ ಇನ್ಫ್ಲುಯೆನ್ಸ್, ತೇಜಸ್ಸು ಅಷ್ಟು ಪವರ್ಫುಲ್. ಯಮರಾಜರು ಹೇಳಿಬಿಟ್ಟಿದ್ದಾರೆ, ಯಾರು ಕೃಷ್ಣನ ನಾಮಸ್ಮರಣೆ ಮಾಡ್ತಾರೆ ಅವ್ರ ಬಳಿಗೆ ಯಮಕಿಂಕರಾಸ್ ಯಾರು ಹೋಗ್ಬೇಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಹೋದರೆ ನಿಮಗೆ ಬೀಳುತ್ತೆ ಏಟು. ಯಾಕೆ ಅಂದರೆ ಯಾರು ಭಗವಂತ ನಾಮಸ್ಮರಣೆ ಮಾಡ್ತಾ ಇರ್ತಾರಲ್ವಾ, ಅವರ ದೇಹದ ಸುತ್ತಲೂ ಕೃಷ್ಣನ ಗದೆ ಕೌಮೋದಕಿ ಸುತ್ತಾ ಇರುತ್ತೆ, ಹಿಂಗೆ ಕಾಯ್ತಾ ಇರುತ್ತೆ ಯಾರಾದ್ರೂ ಬಂದು ಹೊಡೆದು ಬೇಡ ಅಂತ. ಯಾಕಾಗಿ ಭಗವಂತನ ಭಕ್ತರನ್ನ ಯಾರು ತೊಂದರೆ ಕೊಡೋಕೆ ಹೋಗಲ್ಲ. ಎಸ್ಪೆಷಲಿ ಯಮದೂತರು ಬರೋದೇ ಇಲ್ಲ ಹತ್ರಕ್ಕೆ. ಅದು ಭಗವಂತನ ತೇಜಸ್ಸು. ಬರೀ ಅವನ ನಾಮಸ್ಮರಣೆ ಮಾಡೋದ್ರ ಮೂಲಕ ಅಷ್ಟು ಪವರ್ ಇದೆ ಅದರಲ್ಲಿ. ಹನುಮಾನ್ಜಿ ರಾಮ ಅಂತ ಒಂದು ಮಾತು ಹೇಳಿ ಇಡೀ ಒಂದು ಸಮುದ್ರವನ್ನೇ ದಾಟುವಂಥ ಶಕ್ತಿ ಸಿಕ್ತು ಅಲ್ವಾ? ಅದೇ ರಾಮ ಸಮುದ್ರ ದಾಟಲಿಕ್ಕೆ ಬ್ರಿಡ್ಜ್ ಕಟ್ತಾ ಇದ್ದಾರೆ.
ಸೊ ಭಗವಂತನ ತೇಜಸ್ಸು ಅಷ್ಟು ಇತ್ತಂತ ಹೇಳ್ತಾರೆ. ಎಲ್ಲವನ್ನೂ ಸಾಧಿಸುವ ಶಕ್ತಿ, ಭಗವಂತ ಎಲ್ಲವನ್ನು ಸಾಧಿಸಕ್ಕಂಥ ಶಕ್ತಿ ಇರುತ್ತೆ ಅವನಿಗೆ. 16,000 ರಾಣಿ ಅಂದ್ರನ ಒಬ್ಬ ರಾಕ್ಷಸನ ಕೈಯಿಂದ ರಕ್ಷಿಸಿದಾಗ ಅವ್ರು ಕೇಳ್ತಾರೆ, ಭಗವಂತ ನಮ್ಮ ತಂದೆ ತಾಯಿ ನಾವೀಗ ಮನೆಗೆ ವಾಪಸ್ ಹೋದ್ರೆ ಯಾರು ಸ್ವೀಕರಿಸಲ್ಲ. ಯಾಕಂದರೆ ಆಗಿನ ಕಾಲದಲ್ಲಿ ಒಬ್ಬ ಮದುವೆ ಆಗದೇ ಇರ್ತಕ್ಕಂಥ ಒಬ್ಬ ಹುಡುಗಿ ಮನೆಯಿಂದ ಹೊರಗಡೆ ಹೋದರೆ ಒಂದು ದಿನ ಬರಲಿಲ್ಲ ಅಂದರೆ ಮುಗೀತು, ತಂದೆ ತಾಯಿ ಮನೆಗೆ ಸೇರಿಸ್ಕೊಳ್ಳೋದೇ ಇಲ್ಲ ಅವ್ರನ್ನ. ಆದರೆ ಇಲ್ಲಿ ಒಬ್ಬ ರಾಕ್ಷಸ ಆ ಅರಮನೆ ಇರ್ತಕ್ಕಂಥ ಪ್ರಿನ್ಸಸ್ನ, ರಾಜಕುಮಾರಿಯರನ್ನ ತಗೊಂಡೋಗಿ ಸೆರೆ ಮಾಡಿ ಎಷ್ಟೋ ದಿನಗಳೊಟ್ಟಿಗೆ ಸೆರೆಲಿಟ್ಟಿರ್ತಾನೆ. ಆಗ ಕೃಷ್ಣ ಹೋಗಿ ರಕ್ಷಣೆ ಕೊಟ್ಟಾಗ ಅವ್ರು ಕೇಳ್ತಾರೆ, ಭಗವಂತ ನಮ್ಮ ಮನೆಗೆ ಹೋದ್ರೆ ನಮ್ಮ ತಂದೆ ತಾಯಿ ಸ್ವೀಕರಿಸಲ್ಲ, ಸಮಾಜ ನಮಗೆ ಸ್ವೀಕರಿಸಲ್ಲ, ನಮ್ಮನ್ನು ಯಾರೂ ಮದುವೆ ಆಗಲ್ಲ, ನೀನೇ ನಮಗೆ ಶರಣಾಗತಿ, ನೀನೇ ನಮಗೆ ರಕ್ಷಣೆ ಕೊಡು, ನೀನೇ ನಮಗೆ ಒಂದು ಜೀವನವನ್ನು ತೋರಿಸ್ಕೊಡು ಅಂತ ಕೇಳಿದಾಗ ಭಗವಂತ ಆಯಿತು ಅಂತ ಒಪ್ಕೊಳ್ತಾನೆ. ಎಲ್ಲವನ್ನು ಪಡೆಯತಕ್ಕಂಥ ಶಕ್ತಿ ಭಗವಂತನಿಗಿದೆ. ಅಷ್ಟೇ ಅಲ್ಲ, ಆಯಿತು ಅಂತ ಹೇಳ್ಬಿಟ್ಟು ನೀನು 16,000 ಹೆಣ್ಮಕ್ಳು ಮದುವೆ ಮಾಡಿಕೊಂಡು ಆಯ್ತಮ್ಮ ಇವತ್ತೊಂದು ದಿನ ನಿನ್ನ ಜೊತೆ, ಇನ್ನೊಂದು ದಿನ ಇನ್ನೊಂದು ಜೊತೆ, 16,000 ದಿನ ಬೇಕು ಭಗವಂತನಿಗೆ ಎಲ್ಲರೂ ಒಂದು ರೌಂಡ್ ಮುಗಿಸೋದಕ್ಕೆ. ಆದರೆ ಭಗವಂತ ಅಲ್ಲ, 16,108 ರಾಣಿಯರ ಮದುವೆ ಆದರೂ ಸಹ ಅವರಿಗೆ ಅಷ್ಟೊಂದು ಅರಮನೆಗಳನ್ನ ಕಟ್ಟಿಸಿ, ಒಬ್ಬೊಬ್ಬರಿಗೆ ಒಂದೊಂದು ಅರಮನೆ ಕಟ್ಟಿಸಿ, ಒಬ್ಬೊಬ್ಬರ ಜೊತೆ ಭಗವಂತ ತನ್ನ ಒಂದು ಅವತಾರವನ್ನು ತಗೊಂಡು 16,100 ಅರಮನೆಗಳಲ್ಲಿ ಏಕಕಾಲಕ್ಕೆ ಇದ್ದೇ ಇರ್ತಾನೆ. ಅದು ಭಗವಂತನ ಎಲ್ಲವನ್ನು ಸಾಧಿಸುವಂಥ ಶಕ್ತಿ. ಕೊನೆಗೆ ಸರಿಯಾದ ಕರ್ತವ್ಯ ನಿರ್ವಹಣೆ. ಒಬ್ಬ ಸರಿಯಾಗಿ ಕರ್ತವ್ಯ ನಿರ್ವಹಿಸ್ತಕ್ಕಂಥ ಕೃಷ್ಣ ಒಬ್ಬ ಮಗನಾಗಿ ತನ್ನ ಯಶೋದೆಯನ್ನು ರಂಜಿಸ್ತಾನೆ. ಒಬ್ಬ ಗೆಳೆಯನಾಗಿ ಎಲ್ಲ ಗೋಪಾಲಕರಿಗೆ ಸಂತೋಷ ನೀಡ್ತಾ ಇರ್ತಾನೆ. ಒಬ್ಬ ರಾಜನಾಗಿ ಇಡೀ ದ್ವಾರಕವನ್ನು ಆಳ್ತಾ ಇರ್ತಾನೆ. ಅದು ಭಗವಂತ ಇರ್ತಕ್ಕಂಥ ಕರ್ತವ್ಯ ನಿಷ್ಠೆಯ ಒಂದು ಶಕ್ತಿ. ಸಂಪೂರ್ಣ ಸ್ವಾತಂತ್ರ್ಯ. ನಮಗೆ ಅಷ್ಟು ಸ್ವಾತಂತ್ರ್ಯ ಇಲ್ಲ. ನಮಗೆ ನಾನು ಯಾವಾಗಲೂ ಹಿಂಗೆ ಯುವಕನಾಗೇ ಇರಬೇಕು, ನನಗೆ ವಯಸ್ಸಾಗಬಾರ್ದು, ನಾನು ಅಜ್ಜಿ ಆಗಬಾರ್ದು, ಅಜ್ಜ ಆಗಬಾರ್ದು ಅಂತ ಅಂದ್ಕೊಂಡ್ರೆ ಆಗಲ್ಲ. ಅದು ಪ್ರಕೃತಿ ನಮ್ಮನ್ನು ತಳ್ತಾ ಇರ್ತೀನಿ, ಅಜ್ಜಿ ಆಗೇ ಆಗಬೇಕಂತ ಒಂದಿನ ಅಲ್ವಾ. ಆದರೆ ಭಗವಂತನ ಸ್ವಾತಂತ್ರ್ಯ ಎಷ್ಟಿದೆ ಅಂತಂದರೆ, ಭಗವಂತ ನಾನು ಯಾವಾಗಲೂ ಹಿಂಗೆ ಇರ್ಬೇಕು ಅಂದ್ಕೊಂಡ್ರೆ ಆಯ್ತು, ಹಂಗೆ ಭಗವಂತ ಇರ್ತಾರೆ. ಭಗವಂತ ಈ ಸೃಷ್ಟಿಯನ್ನು ಸೃಷ್ಟಿ ಮಾಡ್ತಾನೆ, ಅದನ್ನು ಲಯನೂ ಮಾಡ್ತಾನೆ. ಆದರೆ ಭಗವಂತನಿಗೆ ಅಷ್ಟು ಇಂಡಿಪೆಂಡೆನ್ಸ್ ಇದೆ, ಯಾರು ಕೇಳಲ್ಲ. ನೀವು ಸುಮ್ಮನೆ ಹೋಗ್ಬಿಟ್ಟು ಯಾವುದೋ ಒಂದು ರೋಡ್ ಪಕ್ಕ ನಿಂತ್ಕೊಂಡಿರ್ತಕ್ಕಂಥ ಬೈಕ್ನ ಸುಮ್ಮನೆ ಹೊಡೆದಾಕಿ, ಇಮಿಡಿಯೇಟಾಗಿ ಪೊಲೀಸ್ ಬಂದು ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನು, ಹೌದಾ. ಆದರೆ ಭಗವಂತ ಈ ಸೃಷ್ಟಿನ ನಾಶ ಮಾಡಿದ್ರೆ ಯಾರು ಕೇಳಲ್ಲ. ಅದು ಭಗವಂತ ಇರ್ತಕ್ಕಂತಹ ಸ್ವಾತಂತ್ರ್ಯ. ಕುಶಲತೆ ಅಂದರೆ ಭಗವಂತ ಇರ್ತಕ್ಕಂತಹ ಒಂದು ಕೌಶಲ್ಯ. ಎಷ್ಟು ಕೌಶಲ್ಯ ಅಂತಂದರೆ, ಅವನು ಭಗವಂತ ಎಂತಹ ನೀವು ಆಯುಧ ಕೊಟ್ಟರು ಕೂಡ ಅದನ್ನು ಉಪಯೋಗಿಸ್ತಕ್ಕಂಥ ಶಕ್ತಿ ಇರುತ್ತೆ. ಸುದರ್ಶನ ಚಕ್ರ ಎಷ್ಟು ಪರ್ಫೆಕ್ಟಾಗಿ ಭಗವಂತ ಅದನ್ನು ಉಪಯೋಗಿಸ್ಕೊಳ್ತಾ ಇರ್ತಾರೆ, ಹೌದಾ. ಸೊ ಅದು ಕೃಷ್ಣ ಇರ್ತಕ್ಕಂಥ ಕುಶಲತೆ. ಸಂಪೂರ್ಣ ಚೆಲುವು. ಕೃಷ್ಣನ ಸೌಂದರ್ಯ ಎಷ್ಟು ಇತ್ತಂತಂದರೆ, ಎಲ್ಲ ಸೌಂದರ್ಯಗಳ ಒಂದು ಪಡ್ಕೊಂಡಿರ್ತಕ್ಕಂಥ ರಾಧಾರಾಣಿ ಕೂಡ ಕೃಷ್ಣನ ನೋಡಿ ಮನಸ್ಸೋಲ್ತಾರೆ. ಕಂದರ್ಭ ಕೋಟಿ ಕಮನೀಯ ವಿಶೇಷ ಶೋಭಂ. ಕೃಷ್ಣನ ಶೋಭಾ ಎಷ್ಟಿತ್ತಂತಂದರೆ, ಕೋಟಿ ಕಂದರ್ಭ ಮನ್ಮಥರು ಅವ್ರನ್ನ ಮನಸ್ಸೆಳಿತಕ್ಕಂಥ ರೂಪ ಯಾರ್ದು? ಕೃಷ್ಣನ್. ಅದು ಸಂಪೂರ್ಣ ಚೆಲುವು. ಪ್ರಶಾಂತತೆ ಅಂತಂದರೆ ಶಾಂತವಾಗಿರ್ತಕ್ಕಂಥದ್ದು. ಯಾವಾಗ ಇಂದ್ರ ತನಗೆ ಯಜ್ಞ ನಿಲ್ಲಿಸಿದ್ರು ಅಂತ ಒಂದು ಕೋಪಕ್ಕೆ ಸಮರ್ಥಕ ಮೋಡಗಳನ್ನ ತರಿಸಿ ಮಳೆ ಸುರಿಸ್ತಾ ಇರ್ತಾನೆ. ಇಡೀ ವೃಂದಾವನ ನೀರಲ್ಲಿ ತುಂಬಿ ಹೋಗಿರುತ್ತೆ, ಎಲ್ಲರೂ ಗಲಿಬಿಲಿಯಾಗಿ ಹೋಗ್ತಾರೆ. ಆದರೆ ಕೃಷ್ಣ ಗಲಿಬಿಲಿ ಆಗಿರಲ್ಲ, ಶಾಂತವಾಗೇ ಇರ್ತಾನೆ ಅಲ್ಲ. ಆಗ ಏನು ಭಯಪಡಬೇಡ, ಇದೀನಲ್ಲ ಅಂತೇಳಿ ಇಡೀ ಗೋವರ್ಧನ ಬೆಟ್ಟವನ್ನು ಎತ್ತಿ ಸಕಲ ಜೀವರಾಶಿಗಳಿಗೆ ರಕ್ಷಣೆ ಕೊಡ್ತಾನೆ.
ಅದು ಪ್ರಶಾಂತತೆ. ದಯಾಮಯತೆ ಅಂದರೆ ಭಗವಂತನ ಕರುಣಾಮಯ ಒಂದು ಹೃದಯ. ಯಾರೇ ಭಗವಂತನ ಒಳಗೆ ಹೋದರೂ ಕೂಡ ಭಗವಂತ ಅವ್ರನ್ನ ತಿರಸ್ಕರಿಸಲ್ಲ. ರಾಕ್ಷಸನಾಗಿರ್ಬೋದು, ಒಬ್ಬ ಭಕ್ತನಾಗಿರ್ಬೋದು, ನನ್ನ ಬಳಿಗೆ ಬಂದಿದೆಯಲ್ವಾ, ಆಯ್ತು, ನಾನು ಏನು ಬೇಕು ನನಗೆ ಕೊಡ್ತೀನಿ. ಚಾತುರ್ವರ್ಣ್ಯಮಯ ಸಿಸ್ಟಮ್ ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನೋ ಅರ್ಜುನ ಅರ್ಥ ಜಿಜ್ಞಾಸುರರ್ಥಾತಿ ಜ್ಞಾನಿಚ ಭರತಶ್ರವ. ನಿಮ್ಗೇನಾದ್ರು ತೊಂದರೆ ಆಯ್ತಾ, ಕೃಷ್ಣ ಬಳಿಗೆ ಹೋಗಿ. ನಿಮ್ಗೇನಾದರೂ ಹಣಕಾಸಿನ ಪರಿಸ್ಥಿತಿ ಚೆನ್ನಾಗಿಲ್ವಾ, ಕೃಷ್ಣ ಬಳಿಗೆ ಹೋಗಿ. ನಿಮ್ಗೇನು ತಿಳ್ಕೊಬೇಕಾ, ಕೃಷ್ಣ ಬಳಿಗೆ ಹೋಗಿ. ಯಾರು ಕೃಷ್ಣ ಬಳಿಗೆ ಹೋಗ್ತಾರೋ ಅವ್ರಿಗೆ ಕೃಷ್ಣ ಸ್ವಾಗತಿಸ್ತಾರೆ. ಅದು ದಯಾಮಯತೆ, ಕೃಷ್ಣನ ಶಕ್ತಿ. ಬುದ್ಧಿಮತ್ತೆ ಅಂದರೆ ಭಗವಂತ ಎಷ್ಟು ಬುದ್ಧಿಶಾಲಿ ಅಂತಂದರೆ ಕಾಲಕ್ಕೆ ತಕ್ಕಂತೆ ಭಗವಂತ ನಡೆಸ್ಕೊಳ್ತಾ ಹೋಗ್ತಾ ಇರ್ತಾರೆ. ಕುರುಕ್ಷೇತ್ರದಲ್ಲಿ ಕೌರವರಿಗೆ ಪಾಂಡವರಿಗೆ ಸಮಾನನೇ ಅಲ್ಲ. ಅಷ್ಟು ದೊಡ್ಡ ದೊಡ್ಡ ಅತಿರಥ ಮಹಾರಥರು ಇರ್ತಾರೆ ಕೌರವರ ಕಡೆ. ಅವ್ರನ್ನ ಸಾಯಿಸ್ತಕ್ಕಂಥದ್ದು, ಸೋಲಿಸ್ತಕ್ಕಂಥದ್ದು ಅಷ್ಟು ಸುಲಭವಲ್ಲ. ಆದರೆ ಕೃಷ್ಣ ಸಮಯಕ್ಕೆ ತಕ್ಕಂತೆ ಪಾಂಡವರಿಗೆ ನಿರ್ದೇಶನ ಮಾಡಿ ಹೇಗೆ ಹೊಡಿಬೇಕು, ಹೇಗೆ ಮಾಡ್ಬೇಕಂತಕ್ಕಂಥ ಕೌಶಲ್ಯವನ್ನು ತೋರಿಸ್ಕೊಡ್ತಾನೆ. ಅದು ಬುದ್ಧಿಮತ್ತೆ ಅಂತ ಹೇಳುತ್ತೆ. ಸನ್ನಡತೆ ಅಂತಂದರೆ ಇನ್ನೊಬ್ಬರನ್ನ ಸ್ವಾಗತಿಸಕ್ಕಂಥದ್ದು, ಇನ್ನೊಬ್ಬರನ್ನ ತುಂಬ ಖುಷಿ ಕೊಡ್ತಕ್ಕಂಥ ರೀತಿಯಲ್ಲಿ ಸ್ವಾಗತಿಸ್ತಕ್ಕಂಥದ್ದು ಸನ್ನಡತೆ. ನಾರದ ಮುನಿಯವರು ಕೃಷ್ಣ ನೋಡಕ್ಕೆ ಹೋದಾಗೆಲ್ಲ ಕೃಷ್ಣ ನಾರದ ಮುನಿಗಳು ಬಂದ್ರಲ್ಲ ಅಂತೇಳಿ ಅವ್ರಿಗೆ ಪಾದಗಳನ್ನ ಬಿದ್ದು ಅವ್ರ ಪಾದಗಳನ್ನ ತೊಳಿತಾ ಇದ್ರು. ಅದೇ ಸುಧಾಮ ಒಬ್ಬ ಬ್ರಾಹ್ಮಣ ಬಂದ್ರಲ್ಲ ಅಂತ ಹೇಳಿ ತನ್ನ ಅರಮನೆ ಕರ್ಕೊಂಡು ಹೋಗಿ ಅಲ್ಲಿ ಕೂರಿಸಿ ಅವ್ರನ್ನ ಕಾಲು ಪಾದ ಸೇವೆ ಮಾಡಿ ಅವರಿಗೆ ತಿನ್ಲಿಕ್ಕೆ ಕೊಡ್ತಾ ಇರ್ತಾರೆ. ಅದು ಭಗವಂತನ ನೋಡಿ ತೋರಿಸೋ ಸನ್ನಡತೆ. ಔದಾರ್ಯ ಅಂತಂದರೆ ಉದಾರವಾದಂಥ ಮನಸ್ಸಿರ್ತಕ್ಕಂಥದ್ದು. ಸುಧಾಮ ಕೃಷ್ಣನಿಗೆ ಏನೋ ಒಂದು ಕೇಳೋಣ, ನನಗೆ ತುಂಬ ಕಷ್ಟ ಇದೆ ಅಂತ ಹೋಗಿ ಅಷ್ಟಕ್ಕೆ ಕೃಷ್ಣ ತನ್ನ ಅರ್ಧ ಸಾಮ್ರಾಜ್ಯವನ್ನು ಸುಧಾಮನ ಕೊಡ್ತಾರೆ. ಎಲ್ಲಿದೆ ಈ ಥರ ಉದಾಹರಣೆ? ಅದು ಸುಧಾಮ ಕೇಳಿಲ್ಲ ಕೂಡ. ಸುಧಾಮ ಬಂದಿರೋ ಉದ್ದೇಶ ಕೃಷ್ಣ ಕೇಳಿದಾಗ ಸುಧಾಮ ಹೇಳೋದೇ ಇಲ್ಲ. ಆದರೆ ಭಗವಂತ ಪರಮಾತ್ಮ ರೂಪದಲ್ಲಿ ನಮ್ಮ ಹೃದಯದಲ್ಲಿ ಕುಂತ್ಕೊಂಡಿರ್ತಾನೆ. ನಮ್ಮ ಆಲೋಚನೆಗಳೆಲ್ಲ ಗೊತ್ತಿರುತ್ತೆ ಭಗವಂತನಿಗೆ. ಸುಧಾಮ ಕೇಳಿಲ್ವಲ್ಲ ಬಂದಿರೋ ಉದ್ದೇಶ ಅಂತೇಳಿ ಗೊತ್ತಿದ್ರು ಕೂಡ ಸುಧಾಮ ಮನೆಗೆ ಮರಳಿ ಹೋಗ್ತಿದ್ದಂಗೆ ಆ ಒಂದು ಸ್ಥಳದಲ್ಲಿ ಒಂದು ದೊಡ್ಡ ಅರಮನೆ ಸೃಷ್ಟಿಯಾಗಿರುತ್ತೆ. ತನ್ನ ಅರ್ಧ ಸಾಮ್ರಾಜ್ಯವನ್ನು ಕೃಷ್ಣ ಸುಧಾಮ ಕೊಟ್ಟಿರ್ತಾನೆ. ಅದು ಭಗವಂತನ ಔದಾರ್ಯ. ದೃಢತೆ, ಎಷ್ಟು ಡಿಟರ್ಮಿನೇಷನ್ ಅಂದರೆ ಭಗವಂತನಿಗೆ ಬಂದಿರತಕ್ಕಂಥ ಉದ್ದೇಶವನ್ನು ಸಾಧಿಸೇ ಬಿಟ್ಟಿರ್ತಾನೆ ಭಗವಂತ. ಎಲ್ಲ ರಾಕ್ಷಸನ ಸರದೆ ಬಡಿದು ಹೋಗ್ತಕ್ಕಂಥ ಉದ್ದೇಶಕ್ಕೋಸ್ಕರ ಭಗವಂತ ಬಂದಿದ್ದು. ಎಲ್ಲ ರಾಕ್ಷಸನ ಸರದೆ ಬಡಿತಾನೆ. ಕೊನೆಗೆ ಸಕಲ ಜ್ಞಾನದ ಪರಿಪೂರ್ಣತೆ, ಎಲ್ಲ ಜ್ಞಾನವನ್ನು ತಿಳ್ಕೊಂಡಿರ್ತಕ್ಕಂಥ ಸಂಪೂರ್ಣತೆ ಭಗವಂತನಿಗಿರುತ್ತೆ. ಎಷ್ಟೇ ನೀವು ಪ್ರಶ್ನೆ ಕೇಳಿ ಭಗವಂತನಿಗೆ, ಅವನಲ್ಲಿ ಎಲ್ಲದಕ್ಕೂ ಉತ್ತರ ಇದೆ. ಉದ್ದವ ಎಷ್ಟೊಂದು ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾರೆ. ಅದನ್ನು ಉದ್ದವ ಗೀತ ಅಂತ ಕರೀತಾರೆ. ಅದರಲ್ಲಿ ಕೃಷ್ಣ ಕೊಟ್ಟಿರ್ತಕ್ಕಂಥ ಉತ್ತರವನ್ನು ಅದನ್ನು ರೆಕಾರ್ಡ್ ಮಾಡಿರ್ತಕ್ಕಂಥ ಪುಸ್ತಕ. ಸರಿಯಾದ ಆಚರಣೆ, ಭಗವಂತ ತುಂಬ ಸರಿಯಾಗಿ ಯಾವುದನ್ನು ಮಾಡಿದ್ರು ಕೂಡ ಆಚರಣೆ ಮಾಡ್ತಾರೆ. ಭಗವಂತ ಯಾರಿಗೆ, ಯುಧಿಷ್ಠಿರ ಮಹಾರಾಜರಿಗೆ ಹೇಗೆ ನೀವು ಈ ಒಂದು ರಾಜಸ ಯಜ್ಞವನ್ನು ಆಚರಿಸ್ಬೇಕಂತಕ್ಕಂಥದ್ದನ್ನು ಪ್ರತಿಯೊಂದನ್ನು ಸರಿಯಾಗಿ ಅವ್ರಿಗೆ ತೋರಿಸ್ಕೊಡ್ತಾರೆ. ಸರಿಯಾದ ಆಚರಣೆ. ಕೊನೆಗೆ ಎಲ್ಲ ಸಂತೋಷ ಸಾಧನಗಳನ್ನು ಪಡೆಯುವುದು. ಎಲ್ಲ ಸಂತೋಷ ಸಾಧನಗಳನ್ನು ಪಡಿತಕ್ಕಂಥದ್ದು ಕೃಷ್ಣ ಶಕ್ತಿ. ಅಂದರೆ ಅವನಲ್ಲಿ ಅದೊಂದು ಗುಣ. ಕೃಷ್ಣ ಇಡೀ ದ್ವಾರಕವನ್ನು ಸೃಷ್ಟಿ ಮಾಡಿ ಅಲ್ಲಿ ಎಲ್ಲ ಥರದ ಒಂದು ಸವಲತ್ತುಗಳನ್ನ ಮಾಡಿಕೊಟ್ಟಿರ್ತಾನೆ. ಎಲ್ರಿಗೂ ಒಂದು ಸುಖವನ್ನು ಕೊಡ್ತಕ್ಕಂಥ ಒಂದು ಪರಿಸ್ಥಿತಿನ ಸೃಷ್ಟಿ ಮಾಡಿರ್ತಾನೆ. ಅದು ಭಗವಂತನ ಇನ್ನೊಂದು ಗುಣ. ಆಮೇಲೆ ಉಲ್ಲಾಸ ಪೂರ್ಣತೆ ಅಂದರೆ ಸದಾ ಸಂತೋಷವಾಗಿರ್ತಕ್ಕಂಥ ಭಗವಂತ ವೃಂದಾವನದಲ್ಲಿ ಯಾವಾಗ ಭಗವಂತ ಹೀಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ, ಅಲ್ಲಿರ್ತಕ್ಕಂಥ ಪಕ್ಷಿ, ಪ್ರಾಣಿ, ಗಿಡ ಎಲ್ಲದೂ ಸಂತೋಷವಾಗಿ ಭಗವಂತ ಕೃಷ್ಣನ ಸ್ವಾಗತಿಸ್ತಾ ಇರುತ್ತೆ. ಪಕ್ಷಿಗಳು ಭಗವಂತನ ಸುತ್ತಲೂ ಓಡಾಡ್ತಾ ಇರ್ತವೆ, ಪ್ರಾಣಿಗಳು ಭಗವಂತನ ಸುತ್ತಲೂ ಬರ್ತಾ ಇರುತ್ತೆ. ಅಲ್ಲಿರ್ತಕ್ಕಂಥ ಮರಗಳು ಅವು ತಲೆಬಾಗಿ ಕೃಷ್ಣನ ಸ್ವಾಗತಿಸ್ತಾ ಇರ್ತವೆ. ಅದು ಭಗವಂತನ ಒಂದು ಜಾಯ್ಫುಲ್ನೆಸ್. ಸ್ಥಿರತೆ,
ಸ್ಥಿರತೆ ಅಂತಂದರೆ ಸ್ಥಿರವಾಗಿರ್ತಕ್ಕಂಥದ್ದು. ನಾನು ಪಾಂಡವರನ್ನ ಜಯ ಗಳಿಸಲೇಬೇಕು ಅನ್ನೋ ಒಂದು ಸ್ಥಿರತೆ ಹಿಡ್ಕೊಂಡು ಕೃಷ್ಣ ಕುರುಕ್ಷೇತ್ರಕ್ಕೆ ಹೋಗಿ ಕೊನೆಗೆ ಅವರಿಗೆ ಜಯವನ್ನು ತರ್ತಾನೆ. ನಿಷ್ಠೆ, ಭಗವಂತನ ನಿಷ್ಠೆ. ಭಗವಂತ ಹೇಳ್ತಾರೆ, ಯಾರು ನನ್ನ ನಾಮಸ್ಮರಣೆ ಮಾಡ್ತಾರೆ ಅವ್ರನ್ನ ನಾನು ಈ ಒಂದು ಭೌತಿಕ ಜಗತ್ತಿನಿಂದ ನಾನು ಪಾರು ಮಾಡ್ತೀನಿ ಅಂತ ಹೇಳ್ತಾರೆ. ಆ ಒಂದು ಮಾತಿಗೆ ತಕ್ಕಂತೆ ಕೃಷ್ಣ ಗಜೇಂದ್ರ ಭಗವಂತ ನಾಮಸ್ಮರಣೆ ಮಾಡಿದ್ರೆ ಕೃಷ್ಣ ಬಂದು ಅವ್ರನ್ನ ಈ ಒಂದು ಭೌತಿಕ ಲೋಕದಿಂದ ಆಧ್ಯಾತ್ಮಿಕ ಲೋಕ ಕರ್ಕೊಂಡು ಹೋಗ್ತಾರೆ. ಇದು ಕೇವಲ ಗಜೇಂದ್ರ ಮಾತ್ರ ಸೀಮಿತ ಅಲ್ಲ. ಯಾರು ಈ ಒಂದು ಮಾನವ ಕುಲದಲ್ಲಿ ಭಗವಂತ ನಾಮಸ್ಮರಣೆ ಮಾಡ್ತಾರೆ ಅವ್ರಿಗೂ ಕೂಡ ಭಗವಂತನ ನಿಷ್ಠೆ ಎಷ್ಟಂತಂದರೆ ಕೃಷ್ಣ ಹೇಳ್ತಾರೆ, ಯೋಗಕ್ಷೇಮ ಮಹಾಮ್ಯಹಂ, ನಾನು ನಿಮ್ಮಿರ್ತಕ್ಕಂತಹ ನಾನು ನಿಮ್ಮ ಯೋಗಕ್ಷೇಮನ ವಿಚಾರಣೆ ಮಾಡ್ತೀನಿ, ನಿಮಗೆ ಬೇಕಾಗಿರ್ತಕ್ಕಂಥ ನಾನು ಕೊಡ್ತೀನಿ, ನೀವು ಮಾಡಬೇಕಾಗಿರೋದೇನು ನನ್ನ ನಾಮಸ್ಮರಣೆ ಮಾಡಿ. ಅದು ಭಗವಂತ ತೋರಿಸಕ್ಕಂಥ ನಿಷ್ಠೆ. ಭಗವಂತನ ಕೀರ್ತಿ ಎಷ್ಟಿದೆ, ಕೀರ್ತಿ ಭಗವಂತಂದು. ಇಡೀ ಶಾಸ್ತ್ರಗಳೇ ಭಗವಂತನ ಗುಣಗಾನ ಮಾಡ್ತಾ ಇದ್ದಾವೆ. ಎಲ್ಲ ದೊಡ್ಡ ದೊಡ್ಡ ಸಾಧುಗಳು, ಯೋಗಿಗಳು, ಆಚಾರ್ಯರು ಅವರು ಭಗವಂತನ ಗುಣಗಾನ ಮಾಡ್ತಾ ಇದ್ದಾರೆ. ಅದು ಭಗವಂತನ ಕೀರ್ತಿ. ಯಾರಾದರೂ ಇದರ ಹಿಸ್ಟ್ರಿಯಲ್ಲಿ 5,000 ವರ್ಷಗಳಿಂದ ಬಂದಿರತಕ್ಕಂಥ ಕೃಷ್ಣ ಇವತ್ತು ಕೂಡ ಎಷ್ಟು ಫೇಮಸ್? ಈ 5,000 ವರ್ಷಗಳಲ್ಲಿ ಎಷ್ಟೊಂದು ಜನ ಬಂದು ಹೋದ್ರು, ಯಾರು ನಮಗೆ ಗೊತ್ತೇ ಇಲ್ಲ. ಆದರೆ ಕೃಷ್ಣನ ಮಾತ್ರ ನಾವು ಮರೆಯೋಕೆ ಆಗ್ತಾ ಇಲ್ಲ. ಅದು ಕೃಷ್ಣನ ಕೀರ್ತಿ. ಆರಾಧನೆ, ಕೃಷ್ಣ ಆರಾಧನೆ ಅಂದರೆ ಕೃಷ್ಣನಿಗೆ ಅದೊಂದು ಆರಾಧನಾ ಶಕ್ತಿ. ರಾಜಸ ಯಜ್ಞ ಮಾಡಬೇಕಾದ್ರೆ ಎಲ್ಲ ದೇವತೆಗಳು, ಎಲ್ಲ ರಾಜರು, ಎಲ್ಲ ಋಷಿಗಳು ಬಂದಿರ್ತಾರೆ. ಯುಧಿಷ್ಠಿರ ಮಹಾರಾಜ್ ಆರ್ಗನೈಸ್ ಮಾಡಿದಾಗ ಅದರಲ್ಲಿ ಈ ಒಂದು ಅಗ್ರ ಪೂಜೆ, ಪ್ರಥಮ ಪೂಜೆ ಯಾರಿಗೆ ಮಾಡಬೇಕು ಅನ್ನೋ ಒಂದು ಆಲೋಚನೆ ಬಂದಾಗ ಅದನ್ನು ಕೃಷ್ಣನಿಗೆ ಮಾಡ್ತಾರೆ. ಹೌದಾ? ಅದು ಕೃಷ್ಣನ ಆರಾಧನೆ ಅಂತಕ್ಕಂಥ ಒಂದು ಸೆಳೆತ. ನಿರಹಂಕಾರ, ಕೃಷ್ಣನಿಗೆ ಯಾವುದೇ ಒಂದು ಅಹಂಕಾರ ಇಲ್ಲ. ನಾನು ಭಗವಾನ್ ಅಂತಕ್ಕಂಥ ಒಂದು ಅಹಂಕಾರ ಭಗವಂತನಿಗೆ ಇರಲಿಲ್ಲ. ಹಾಗಾಗಿನೇ ಕೃಷ್ಣ ಒಬ್ಬ ಸಾರಥಿ ಆಗ್ತಾನೆ. ಕೃಷ್ಣ ಪಾಂಡವರ ಪರವಾಗಿ ಒಬ್ಬ ದೂತನಾಗಿ ಹೋಗ್ತಾನೆ ಕೌರವರ ಬಳಿಗೆ ಕೇಳಲಿಕ್ಕೆ. ಯಾರೇ ಮಾಡ್ತಾರೆ ಈ ಥರ? ಪ್ರೈಡ್ಲೆಸ್ನೆಸ್, ಅಹಂಕಾರ ಇಲ್ಲದೆ ಇರ್ತಕ್ಕಂಥದ್ದು. ನೀವೊಂದು ದೊಡ್ಡ ಕಾರು ತಗೊಳ್ಳಿ, ಇಂಪೋರ್ಟೆಡ್ ಕಾರು, ಎಷ್ಟೋ ಕೋಟಿ, ಅದರಲ್ಲಿ ನೀವು ಹಿಂದ್ಗಡೆ ಕುಂತ್ಕೊಂಡಿರ್ತೀರ, ಡ್ರೈವರ್ ಮುಂದೆ ಕುಂತಿರ್ತಾನೆ. ಡ್ರೈವರ್ ನೀನು ಹಿಂದೆ ಕುಂತ್ಕೊಳ್ಳಪ್ಪ, ನಾನು ಗಾಡಿ ಓಡಿಸ್ತೀನಿ ಯಾವ್ದಾರು ಮಾಡಿದ್ದಾರೆ ಯಾರಾದರೂ? ಆ ಥರ ಹಿಸ್ಟ್ರಿ ಇದೆಯಾ? ಇಲ್ಲ. ಆದರೆ ಭಗವಂತ ನೋಡಿ, ಅರ್ಜುನ ನೀನು ಹಿಂದೆ ಕುಂತ್ಕೊ, ನಾನು ಓಡಿಸ್ತೀನಿ ಚಾರಿಟಿ. ಅದು ಭಗವಂತನ ನಿರಹಂಕಾರದ ಒಂದು ಗುಣ. ಇರುವಿಕೆ ಅಷ್ಟೇ ಇಲ್ಲ, ಭಗವಂತ ನಾನೊಬ್ಬ ಭಗವಂತ ಅಂತ ತೋರಿಸ್ತಾ ಇರ್ತಾನೆ. ಯಾವಾಗ? ಸುಮ್ಮನೆ ಏನೋ ಒಂದು ಬಾಯಲ್ಲಿ ಒಂದು ಸ್ವಲ್ಪ ಮಣ್ಣು ಹಾಕ್ಕೊಂಡು ಯಶೋಧ ಮಾತೆ ತೋರಿಸು, ಬಾಯಲ್ಲಿ ಮಣ್ಣು ಹಾಕೊಂಡಿದೆ ಅಂತ ನೋಡಿದಾಗ ಇಡೀ ವಿಶ್ವವನ್ನೇ ತೋರಿಸ್ತಾನೆ ಭಗವಂತ. ಹೌದಾ? 7 ವರ್ಷದ ಬಾಲಕ ಕೃಷ್ಣ ಇಡೀ ಗೋವರ್ಧನ ಬೆಟ್ಟವನ್ನೇ ತೋರಿಸ್ತಾನೆ ಭಗವಂತ ಅಂತ. ಅಷ್ಟೇ ಅಲ್ಲ, ಅರ್ಜುನ ನೋಡು ಅಂತೇಳಿ ವಿಶ್ವರೂಪನೇ ತೋರಿಸ್ತಾನೆ ಭಗವಂತ. ಸೊ ಭಗವಂತ ಇರುವಿಕೆಯನ್ನು ಕಾಲ ಕಾಲಕ್ಕೆ ತೋರಿಸ್ತಾ ಇರ್ತಾನೆ. 16,108 ಅರಮನೆಗಳನ್ನ ಕಟ್ಟಿಸಿ ಅಷ್ಟೊಂದು ಮದುವೆ ಆಗಿರ್ತಾನೆ ಭಗವಂತ. ಅದು ಭಗವಂತನ ಒಂದು ಇರುವಿಕೆ ತೋರಿಸ್ತಕ್ಕಂಥದ್ದು. ಕೊನೆಗೆ ಲಾಸ್ಟ್ ನಿರಂತರತೆ ಅಂದರೆ ಶಾಶ್ವತವಾಗಿರ್ತಕ್ಕಂಥದ್ದು. ಯಾರು ಭಗವಂತ ಕೇವಲ ಈ ಭೌತಿಕ ಲೋಕವನ್ನು ಅಷ್ಟೇ ಸೃಷ್ಟಿ ಮಾಡಿಲ್ಲ, ಅವನು ಶಾಶ್ವತವಾದಂಥ ಪರಂಧಾಮ, ಅವನಿರ್ತಕ್ಕಂಥ ಸ್ಥಳ ಅದು ಕೂಡ ಭಗವಂತ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಯಾರು ಅಲ್ಲಿಗೆ ಒಂದು ಬಾರಿ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾರೆ, ಕೃಷ್ಣ ಭಗವದ್ಗೀತೆ ಹೇಳ್ತಾರೆ, ಯದ್ಗತ್ವಾ ನಾ ನಿವರ್ತಂತೆ ತದ್ಧಾಮ ಪರಮಮ್ಮಮ. ಒಂದು ಬಾರಿ ಯಾರು ನನ್ನ ಬಳಿಗೆ ಬರ್ತಾರೆ ನನ್ನ ಧಾಮಕ್ಕೆ, ಮತ್ತೆ ಮರಳಿ ಈ ಹುಟ್ಟು, ರೋಗ, ಮುಪ್ಪು, ಸಾವು, ಚಳಿ, ಚಂಡಮಾರುತಗಳಿರ್ತಕ್ಕಂತಹ ಜಾಗಕ್ಕೆ ಮರಳಿ ಬರೋದಿಲ್ಲ ಅಂತ ಕೃಷ್ಣ ಹೇಳಿದ್ದಾರೆ. ಹಾಗಾಗಿ ನಮ್ಮ ಈ ಒಂದು ಮಾನವ ಜನ್ಮದಲ್ಲಿ ನಮ್ಮ ಗುರಿ ಏನು? ಪರಂಧಾಮಕ್ಕೆ ಹೋಗ್ತಕ್ಕಂಥದ್ದು. ಭಗವಂತನ ಧಾಮವನ್ನು ಹೇಗೆ ಪಡಿಬೇಕು ಅಂತಕ್ಕಂಥದ್ದನ್ನು ಸಾಧಿಸುವುದೇ ಈ ಒಂದು ಮಾನವ ಜನ್ಮದ ಗುರಿ. ಅದು ಬಿಟ್ಟು ಬೇರೆ ಯಾವ ಗುರಿನೂ ಇಲ್ಲ ಮಾನವ ಜನ್ಮಕ್ಕೆ. ಹಾಗಾಗಿ ಈ ಒಂದು ನಿರ್ದೇಶನದಲ್ಲಿ ನಾವು ಇವತ್ತು
11 ಗಂಟೆಗೆ ಬೆಳಗ್ಗೆ ಹರಿನಾಮ ಸಂಕೀರ್ತನ ಆರ್ಗನೈಸ್ ಮಾಡಿದ್ದಾರೆ ಇಸ್ಕಾನ್ ಬೆಂಗಳೂರಿಂದ. ಈಗೇನು ನೀವು ನೋಡಿರ್ಬೋದು ನ್ಯೂಸಲ್ಲಿ, ಬಾಂಗ್ಲಾದೇಶದಲ್ಲಿ ಎಷ್ಟೊಂದು ಹಿಂದೂಗಳ ಮೇಲೆ, ಸನಾತನ ಧರ್ಮದ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರಲ್ವಾ, ಹೌದಾನೆ? ಹಾಗಾಗಿ ಅದನ್ನು ನಿಂದಿಸಿ ನಾವು ಭಗವಂತನ ಒಂದು ರಕ್ಷಣೆ ಕೋರ್ಕೊಂಡು ಇವತ್ತು 11 ಗಂಟೆಗೆ ಬೆಳಗ್ಗೆ ಓಪನ್ ಏರ್ ಥಿಯೇಟರ್ ಅಲ್ಲಿ ಸಂಕೀರ್ತನೆ ಇರುತ್ತೆ. ಎಲ್ಲರೂ ಪ್ರಸಾದ ಆದ ನಂತರ ಮನೆಗೆ ಹೋಗಬಾರ್ದು. ಈ ಒಂದು ಸಂಕೀರ್ತನೆ ಪಾಲ್ಗೊಂಡು ಈ ಒಂದು ಹರಿನಾಮ ಮಾಡ್ತಾ ನಾವು ಈ ಒಂದು ಚಳುವಳಿಗೆ ಸಪೋರ್ಟ್ ಮಾಡಬೇಕು, ಆಯಿತಾ? ಜಗದ್ಗುರು ಶಿಲ ಪ್ರಭುಪಾದ ಕಿ, ಶ್ರೀಮದ್ ಭಾಗವತಂ ಕಿ, ಹಿತಾಯ ಗೌರ ಪ್ರೇಮನಂದೇ.